ಎಲ್ಲ ವಿದ್ಯಾರ್ಥಿಗಳಿಗೂ ಶುಭೋದಯಗಳು. ಈಗ ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಾಯ 3ನೇ ಅಧ್ಯಾಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೀವಿ. ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲು 2ನೇ ಅಧ್ಯಾಯದಲ್ಲಿ ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ದತ್ತಾಂಶಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಅನ್ನೋದನ್ನು ವಿಷಯವನ್ನು ವಿಶ್ಲೇಷಣೆ ಮಾಡಿದ್ವಿ. ಅಲ್ಲಿ ದತ್ತಾಂಶದ ಮೂಲಗಳನ್ನು ತಿಳ್ಕೊಂಡ್ಬಂದಿದ್ದೀವಿ. ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸ್ತೀವಿ ಅಂತ ಹೇಳಿದ್ರೆ 2 ಮೂಲಗಳಿಂದ ಸಂಗ್ರಹಿಸ್ತೀವಿ. ಒಂದು ಪ್ರಾಥಮಿಕ ದತ್ತಾಂಶಗಳು, ಮತ್ತೊಂದು ಮಾಧ್ಯಮಿಕ ದತ್ತಾಂಶಗಳು. ಸಂಶೋಧಕನು ಮೊದಲ ಬಾರಿಗೆ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಪ್ರಾಥಮಿಕ ದತ್ತಾಂಶಗಳು ಅಂತ ಕರಿತೀವಿ. ಹಾಗೆಯೇ ಇತರರು ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ಮಾಧ್ಯಮಿಕ ದತ್ತಾಂಶಗಳು ಅಂತ ಕರಿತೀವಿ. ಹಾಗೆಯೇ ಈ ದತ್ತಾಂಶಗಳನ್ನು ಮುಖ್ಯವಾಗಿ ನಾವು ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯ ಮೂಲಕ ಸಂಗ್ರಹಿಸುತ್ತೇವೆ. ಜನಗಣತಿ ಅಂತಕ್ಕಂಥದ್ದು ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ, ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಹಾಗೆಯೇ ಹೆಚ್ಚು ನಂಬಿಕೆಗೆ ಅರ್ಹವಾಗಿರ್ತಕ್ಕಂತಹ ದತ್ತಾಂಶಗಳು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಮಾದರಿ ಸಮೀಕ್ಷೆಯಿಂದ ದೊರೆತಂಥ ದತ್ತಾಂಶಗಳು ಸಹ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ದತ್ತಾಂಶಗಳು. ಒಂದು ಅಂದಾಜು ಸಮೀಕ್ಷೆಯನ್ನು ಈ ಮಾಹಿತಿಯಲ್ಲಿ, ಈ ಒಂದು ಮಾದರಿ ಸಮೀಕ್ಷೆಯಲ್ಲಿ ನಾವು ಕಂಡುಕೊಳ್ತೀವಿ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತೀವಿ. ಅಂದರೆ ಹೀಗೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ಹೇಗೆ ವರ್ಗೀಕರಿಸಬೇಕು, ಅವುಗಳನ್ನು ವರ್ಗೀಕರಣ ಮಾಡಬೇಕು. ಜನಗಣತಿ ಮತ್ತು ಮಾದರಿ ಸಮೀಕ್ಷೆ, ಹಾಗೆಯೇ ಪ್ರಾಥಮಿಕ ಮತ್ತು ಮಾಧ್ಯಮಿಕ ದತ್ತಾಂಶಗಳನ್ನು ನಾವು ಸಂಗ್ರಹಿಸಿಕೊಂಡ ನಂತರ ಅವುಗಳನ್ನು ವರ್ಗೀಕರಿಸಬೇಕಾಗುತ್ತದೆ. ಹೀಗೆ ವರ್ಗೀಕರಿಸಬೇಕಾಗಿರ್ತಕ್ಕಂತಹ ದತ್ತಾಂಶಗಳನ್ನು ನಾವು ಮುಖ್ಯವಾಗಿ ವರ್ಗೀಕರಿಸಬೇಕಾದ್ರೆ ಅಲ್ಲಿ ದತ್ತಾಂಶಗಳ ಸಂಘಟನೆಯನ್ನು ಮಾಡಬೇಕಾಗುತ್ತೆ. ಆ ದತ್ತಾಂಶಗಳ ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತದೆ. ಯಾಕೆಂದರೆ ಸುಲಭವಾಗಿ ನಾವು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ದತ್ತಾಂಶಗಳ ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆಯಾಗಿದೆ. ಹೀಗಾಗಿ ಈ ಒಂದು ದತ್ತಾಂಶಗಳಲ್ಲಿ ಸಂಘಟನೆಯಲ್ಲಿ ನಾವು ಮುಖ್ಯವಾಗಿ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ವರ್ಗೀಕರಿಸಬೇಕಾಗುತ್ತದೆ. ವರ್ಗೀಕರಿಸಿದಾಗ ವಿಶ್ಲೇಷಣೆ ಮಾಡೋದಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡಬೇಕು, ಸಂಗ್ರಹಿಸಿದ ದತ್ತಾಂಶಗಳನ್ನು ಯಾವ ರೀತಿಯಾಗಿ ನಾವು ದತ್ತಾಂಶಗಳನ್ನು ವರ್ಗೀಕರಿಸಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತೀವಿ. ಈಗ ಉದಾಹರಣೆಗೆ ಒಬ್ಬ ವ್ಯಾಪಾರಿಯನ್ನು ನಾವು ತೆಗೆದುಕೊಂಡ್ರೆ, ಒಬ್ಬ ವ್ಯಾಪಾರಿ ಅಂದರೆ ಗುಜರಿ ವ್ಯಾಪಾರಿ ಅಂತಕ್ಕಂಥವನು ಅನೇಕ ವಸ್ತುಗಳನ್ನು ಸಂಗ್ರಹಿಸ್ತಾ ಇರ್ತಾನೆ. ಹಾಗೆ ಸಂಗ್ರಹಿಸ್ತಾ ಇರಬೇಕಾದ್ರೆ ಆ ವ್ಯಾಪಾರಿ ಅಂತಕ್ಕಂಥವನು ಏನ್ ಮಾಡ್ತಾನೆ, ಒಂದೇ ತರದ ವಸ್ತುಗಳನ್ನ ಅವನು ಸಂಗ್ರಹಿಸ್ತಾ ಇರೋದಿಲ್ಲ. ಅವನು ಹಳೆದಾಗಿರ್ತಕ್ಕಂಥ ಪತ್ರಿಕೆಗಳನ್ನ, ಪೇಪರ್ಗಳನ್ನ ಸಂಗ್ರಹಿಸ್ತಾನೆ. ಹಾಗೇನೆ ಹಳೆ ಬಾಟಲ್ಗಳನ್ನು ಸಂಗ್ರಹಿಸ್ತಾನೆ. ಹಾಗೇನೆ ಲೋಹದ ವಸ್ತುಗಳನ್ನ ಸಂಗ್ರಹಿಸ್ತಾನೆ. ಅದೇ ರೀತಿ ಇತರೆ ಅಲ್ಯೂಮಿನಿಯಂ ಅಥವಾ ತಾಮ್ರದ ಅಥವಾ ಕಬ್ಬಿಣದ ವಸ್ತುಗಳನ್ನ ಸಂಗ್ರಹಿಸ್ತಾನೆ. ಎಲ್ಲವನ್ನೂ ಸಂಗ್ರಹಿಸಿ ಇಟ್ಕೊಂಡ್ರೆ ಅವನ ವ್ಯಾಪಾರದ ಒಂದು ಕಲೆ ಆಗಿದೆ. ಹಾಗೆ ಸಂಗ್ರಹಿಸಿರ್ತಕ್ಕಂಥ ವಸ್ತುಗಳನ್ನ ಅವನ ಅಂಗಡಿಯಲ್ಲಿ ಏನ್ ಮಾಡಿರ್ತಾನೆ, ಪತ್ರಿಕೆಗಳನ್ನ ಒಂದು ದಾರದಲ್ಲಿ ಕಟ್ಟಿ ಅದನ್ನ ಒಂದು ಕಡೆ ಶೇಖರಣೆ ಮಾಡಿಕೊಡ್ತಾನೆ. ಹಾಗೇನೆ ಯಾವುದಾದ್ರೂ ಗಾಜಿನ ಒಂದು ಗ್ಲಾಸ್ಗಳು ಅಥವಾ ಗಾಜಿನ ಡಬ್ಬಿಗಳು ಇವುಗಳಾಗಿದ್ರೆ ಅವುಗಳನ್ನೇ ಒಂದು ಕಡೆ ಸಂಗ್ರಹಿಸಿಕೊಡ್ತಾನೆ. ಬಾಟಲ್ಗಳಾಗಿದ್ರೆ, ಪ್ಲಾಸ್ಟಿಕ್ ಬಾಟಲ್ಗಳಾಗಿದ್ರೆ ಅವುಗಳನ್ನೇ ಒಂದು ಕಡೆ ಒಂದು ಚೀಲದಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾನೆ. ಅದೇ ರೀತಿ ಯಾರು ಕಬ್ಬಿಣದ ವಸ್ತುಗಳು ಬಂತು ಅಂತ ಹೇಳಿದ್ರೆ ಕಬ್ಬಿಣದ ವಸ್ತುಗಳನ್ನೇ ಒಂದು ಗುಂಪು ಮಾಡ್ತಾನೆ. ಹಾಗೇನೆ
ಅಥವಾ ಅಲ್ಯೂಮಿನಿಯಂ ವಸ್ತುಗಳು ಏನಾದರೂ ಬಂದು ಅಂತ ಹೇಳಿದ್ರೆ ಅವುಗಳನ್ನೇ ಒಂದು ಪ್ರತ್ಯೇಕ ಗುಂಪುಗಳಾಗಿ ಮಾಡ್ತಾನೆ. ಹಾಗೆಯೇ ತಾಮ್ರದ ವಸ್ತುಗಳು ಯಾವುದಾದ್ರೂ ಅವನಿಗೆ ಗುಜರಿ ವ್ಯಾಪಾರದಲ್ಲಿ ಬಂದು ಅಂತ ಹೇಳಿದ್ರೆ ಅವುಗಳನ್ನೇ ಪ್ರತ್ಯೇಕವಾಗಿ ಸಂಗ್ರಹಿಸುತ್ತಾ ಹೋಗ್ತಾನೆ. ಹೀಗೆ ಅವನು ವ್ಯವಸ್ಥಿತವಾಗಿ ಏನ್ ಮಾಡ್ತಾನೆ, ಅವುಗಳನ್ನ ಸಂಗ್ರಹಿಸಿ ಇಡ್ತಾ ಹೋಗ್ತಾನೆ. ಆಗ ಅವುಗಳನ್ನು ಮಾರಾಟ ಮಾಡಬೇಕಾದ್ರೆ ಸುಲಭವಾಗಿ ಅವನು ಮತ್ತೆ ಬೇರೆಯವರಿಗೆ ಮಾರಬಹುದು ಅಥವಾ ಪುನರ್ ಬಳಕೆಗಾಗಿ ಆ ವಸ್ತುಗಳನ್ನ ಏನ್ ಮಾಡ್ಬೋದು, ಬೇರೆಯವರಿಗೆ ಮಾರಾಟ ಮಾಡಬಹುದು. ಅಂದ್ರೆ ನಾವು ಇದರಿಂದ ತಿಳ್ಕೊಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ನಾವು ಸಂಗ್ರಹಿಸಿರ್ತಕ್ಕಂಥ ವಸ್ತುಗಳನ್ನ ಏನು ವರ್ಗೀಕರಿಸಿದಾಗ ಅವುಗಳನ್ನ ಸುಲಭವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ನಮಗೆ ಸಮಯ ಮತ್ತು ಶ್ರಮದ ಉಳಿತಾಯ ಅಂತಕ್ಕಂಥದ್ದು ಆಗುತ್ತದೆ. ಅದೇ ರೀತಿ ನಿಮ್ಮ ಕಾಲೇಜಿನ ಒಂದು ಲೈಬ್ರರಿಯನ್ನ ನೀವು ಹೋಗಿ ನೋಡಿದ್ರೆ ಆ ಲೈಬ್ರರಿಯಲ್ಲಿ ಅನೇಕ ಪುಸ್ತಕಗಳು, ಸಾವಿರಾರು ಪುಸ್ತಕಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಿಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕವನ್ನ ಗ್ರಂಥಪಾಲಕ ತಕ್ಷಣವೇ ತೆಗೆದುಕೊಡ್ತಾರೆ. ನಾನು ಇತಿಹಾಸ ಪುಸ್ತಕವನ್ನು ಬೇಕು, ನನಗೆ ಇಂಥ ಆಧಾರದ ಪುಸ್ತಕ ಬೇಕು ಕೊಡಿ ಅಂತ ಹೇಳಿದ್ರೆ ಅವನ ಗ್ರಂಥಪಾಲಕ ಏನ್ ಮಾಡ್ತಾನೆ, ತಕ್ಷಣ ಆ ಪುಸ್ತಕವನ್ನು ತಗೊಂಡ್ಬರ್ತಾನೆ, ಕೊಡ್ತಾನೆ. ಸಾವಿರಾರು ಪುಸ್ತಕದಲ್ಲಿ ನೀನು ಕೇಳಿರ್ತಕ್ಕಂಥ ಪುಸ್ತಕ ತತ್ಕ್ಷಣವೇ ಹೇಗೆ ಸಿಗುತ್ತದೆ, ಹೇಗೆ ದೊರೀತದ್ದು? ಅಲ್ಲಿ ಏನ್ ಮಾಡಿರ್ತಾರೆ ಗ್ರಂಥಪಾಲಕರು, ವ್ಯವಸ್ಥಿತವಾಗಿ ಪುಸ್ತಕಗಳನ್ನ ಜೋಡಿಸಿಟ್ಟಿರ್ತಾರೆ, ಜೋಡಣೆ ಮಾಡಿ ಇಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಇತಿಹಾಸದ ವಿಷಯಗಳನ್ನೇ ಒಂದು ಕಡೆ ಆ ವಸ್ತುಗಳನ್ನ ಸಂಗ್ರಹಿಸಿರ್ತಾರೆ. ಹಾಗೆಯೇ ಅರ್ಥಶಾಸ್ತ್ರದ ವಿಷಯಗಳನ್ನೇ, ಪುಸ್ತಕಗಳನ್ನೇ ಒಂದ್ ಕಡೆ ಆ ಒಂದು ರ್ಯಾಕ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಹೀಗೆ ಒಂದೊಂದು ಅಲ್ಮೇರದಲ್ಲೂ ಸಹ ಒಂದೊಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ವಿಷಯಗಳನ್ನ ಅವನು ವರ್ಗೀಕರಿಸಿ ಇಟ್ಕೊಂಡಾಗ ಅದರಿಂದ ಸುಲಭವಾಗಿ ಆ ಪುಸ್ತಕಗಳು ನಮಗೆ ಲಭ್ಯ ಆಗುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೋದಾಗ ಯಾವುದೋ ಒಂದು ನೋಟ್ಸ್ ಓದಬೇಕು, ಯಾವುದು ಇಂಗ್ಲಿಷ್ ನೋಟ್ಸ್ ಓದಬೇಕು. ಇಂಗ್ಲಿಷ್ ನೋಟ್ಸ್ ಓದಬೇಕು ಅಂತ ಹೇಳಿದ್ರೆ ನಿಮಗೆ ಅನೇಕ ಪುಸ್ತಕಗಳನ್ನು ತೆಗೆದು ನೋಡ್ತಾ ಇರ್ತಾರೆ. ಹೌದಾನೆ? ಯಾಕೆ ಈ ತರ ಆಗ್ತದೆ ಅಂತ ಹೇಳಿದ್ರೆ ನೀವು ಕ್ರಮಬದ್ಧವಾಗಿ ಜೋಡಣೆ ಮಾಡಿಕೊಂಡು ಇರೋದಿಲ್ಲ. ಹಾಗಾಗಿ ಈ ರೀತಿಯ ತೊಂದರೆ ನಿಮಗೆ ಏನು ಒಂದು ಒಳ್ಳೆಯ ಏನು ಬರುತ್ತೆ, ಒಂದು ಅವಕಾಶ ಸಿಕ್ಕಾಗ, ಓದಬೇಕು ಅಂತ ಮನಸ್ಸು ಬಂದಾಗ ತಕ್ಷಣನೇ ಪುಸ್ತಕ ಸಿಕ್ಕರೆ ಅವಾಗ ಏನಾಗುತ್ತೆ, ಆಸಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಈ ನಾವು ಏನ್ ಮಾಡಬೇಕು, ನಮ್ಮ ಪುಸ್ತಕಗಳನ್ನ, ನಮ್ಮ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ವರ್ಗೀಕರಿಸಿಡ್ಬೇಕು. ಪುಸ್ತಕಗಳು, ನೋಟ್ ಪುಸ್ತಕಗಳು, ಹಾಗೇನೆ ಪ್ರಶ್ನೆ ಪತ್ರಿಕೆಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳು, ಅದರಲ್ಲಿ ವಿಷಯವಾರು ನಾವು ಪ್ರತ್ಯೇಕ ಮಾಡಿ ಇಟ್ಕೊಬೇಕು. ಹಾಗೇನೆ ಪೆನ್ನು, ಪೆನ್ಸಿಲ್ಗಳು, ಬ್ಯಾಗ್, ಹಾಗೇನೆ ನೀರಿನ ಬಾಟಲ್ಗಳು, ಇವುಗಳನ್ನ ನಾವು ವ್ಯವಸ್ಥಿತವಾಗಿ ಜೋಡಿಸಿಟ್ಕೊಂಡ್ರೆ ನಮಗೆ ಸಹ ಸಾಕಷ್ಟು ಸಮಯ ಅಂತಕ್ಕಂಥದ್ದು ಉಳಿತಾಯ ಆಗುತ್ತೆ. ಹೀಗಾಗಿ ನೀವು ಸಹ ಹೀಗೆ ವಸ್ತುಗಳನ್ನ ವರ್ಗೀಕರಿಸೋದನ್ನ ನಾವು ಕಲಿಬೇಕು. ಇನ್ನೊಂದು ಉದಾಹರಣೆ ಹೇಳಿದ್ರೆ, ನಿಮ್ಮ ಅಂಚೆ ಕಚೇರಿಯಲ್ಲಿ ಅನೇಕ ಪತ್ರಗಳು ಬರ್ತಾ ಇರ್ತವೆ. ಅಲ್ಲಿ ಪತ್ರಗಳು ಬಂದ ತಕ್ಷಣ ಅವ್ರೇನ್ ಮಾಡ್ತಾರೆ, ಪತ್ರಗಳನ್ನ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಒಂದೊಂದು ಹಳ್ಳಿಗೂ ಒಂದೊಂದು ಕಂಪಾರ್ಟ್ಮೆಂಟ್. ಅಂಚೆ ಕಚೇರಿ ಹೋದ ತಕ್ಷಣ ಅಲ್ಲಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ಹಾಸನ ಜಿಲ್ಲೆ, ಹಾಗೇನೆ ಇದು ಚಿಕ್ಕಮಗಳೂರು ಜಿಲ್ಲೆ, ಇದು ಮಡಿಕೇರಿ ಜಿಲ್ಲೆ, ಹಾಗೇನೆ ಇದು ಬೀದರ್ ಜಿಲ್ಲೆ, ಹೀಗೆ ಒಂದೊಂದು ಜಿಲ್ಲೆಯನ್ನು ಪ್ರತ್ಯೇಕ ಮಾಡ್ತಾರೆ. ಹಾಗೇನೆ ಜಿಲ್ಲಾ ಅಂಚೆ ಕಚೇರಿಗಳಿಗೆ ಅದಕ್ಕಿಂತ ಕೆಳ ಬಂದ ತಕ್ಷಣ ಅಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಬಂದ ತಕ್ಷಣ ಯಾವ್ಯಾವ ಹಳ್ಳಿಗಳಿಗೆ ಡಿಸ್ಪ್ಯಾಚ್ ಮಾಡಬೇಕು, ಆಯಾ ಹಳ್ಳಿಗಳ ಹೆಸರು ಬರೆದು ಒಂದೊಂದು ಕಂಪಾರ್ಟ್ಮೆಂಟ್ ಅನ್ನ ಹಾಕಿರ್ತಾರೆ. ಇದರಿಂದ ಏನಾಗುತ್ತೆ, ಆ ಅಂಚೆ ಪತ್ರಗಳು ಸರಳವಾಗಿ, ವೇಗವಾಗಿ ಯಾರಿಗೆ, ಗ್ರಾಹಕರ ಕೈಗೆ ದೊರೆಯುತ್ತವೆ. ಹೀಗೆ ನಾವು ದತ್ತಾಂಶಗಳನ್ನ, ನಾವು ಯಾವುದೇ ವಿಷಯಗಳನ್ನ ಅಥವಾ ವಿಷಯ ವಸ್ತುಗಳನ್ನ ಸಂಗ್ರಹಣೆ ಮಾಡಿಕೊಂಡಾಗ ಅವು ಕಚ್ಚಾ ರೂಪದಲ್ಲಿರ್ತವೆ. ಅವು ಕಚ್ಚಾ ರೂಪದಲ್ಲಿರ್ತಕ್ಕಂಥ ದತ್ತಾಂಶಗಳನ್ನ ವರ್ಗೀಕರಣ ಮಾಡಬೇಕು. ವರ್ಗೀಕರಣ ಮಾಡಿದಾಗ ಅವಾಗೇನಾಗುತ್ತೆ, ನಾವು ಸುಲಭವಾಗಿ ಆ ವಿಷಯಗಳನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ವರ್ಗೀಕರಿಸುವುದಕ್ಕೆ ನಾವೇನು ಕರಿತೀವಿ, ದತ್ತಾಂಶಗಳ ಸಂಘಟನೆ. ದತ್ತಾಂಶಗಳನ್ನ ವ್ಯವಸ್ಥಿತವಾಗಿ ವರ್ಗೀಕರಿಸಿದಾಗ ಅದನ್ನ ಏನಂತ ಕರಿತೀವಿ, ದತ್ತಾಂಶಗಳ ಸಂಘಟನೆ ಅಂತ ಹೇಳಿ ಕರಿತೀವಿ.
ಹಾಗಾದ್ರೆ ವರ್ಗೀಕರಣ ಅಂದ್ರೆ ಏನು? ಯಾವುದನ್ನು ನಾವು ವರ್ಗೀಕರಣ ಅಂತ ಹೇಳಿ ಕರಿತೀವಿ? ಯಾವುದನ್ನ ಅಂತ ಹೇಳಿದ್ರೆ ಒಂದೇ ತರಹದ ವಿಷಯ ವಸ್ತುಗಳನ್ನ ಪ್ರತ್ಯೇಕ ಗುಂಪುಗಳಾಗಿ ಬೇರ್ಪಡಿಸಿದ್ದಾರೆ. ಪ್ರತ್ಯೇಕ ಗುಂಪುಗಳಿಗೆ ಅನುಗುಣವಾಗಿ ಅವುಗಳನ್ನು ಗುಂಪುಗಳನ್ನಾಗಿ ಮಾಡಿದ್ರೆ ಅದನ್ನ ನಾವು ದತ್ತಾಂಶಗಳ ಸಂಘಟನೆ ಅಥವಾ ವರ್ಗೀಕರಣ ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ದತ್ತಾಂಶಗಳ ವರ್ಗೀಕರಣದಿಂದ ಅಥವಾ ದತ್ತಾಂಶಗಳ ಸಂಘಟನೆಯಿಂದ ಆಗ್ತಕ್ಕಂತಹ ಅನುಕೂಲಗಳು ಏನು ಅಂತ ಹೇಳಿದ್ರೆ, ಮುಖ್ಯವಾದಂತಹ ಅನುಕೂಲ ಅಂತ ಹೇಳಿದ್ರೆ ಒಂದು ಸಮಯ ಉಳಿತಾಯ ಆಗುತ್ತೆ, ನಮ್ಮ ಶ್ರಮ ಕಡಿಮೆ ಆಗುತ್ತೆ. ಸಮಯ ಉಳಿತಾಯ ಆಗುತ್ತೆ, ಮತ್ತೊಂದು ನಮ್ಮ ಶ್ರಮ ಉಳಿತಾಯ ಆಗ್ತಕ್ಕಂಥದ್ದು. ಇದರಿಂದ ನಮಗೆ ಆಯಾಸ ಆಗೋದಿಲ್ಲ, ಸುಲಭವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಳ್ಬೋದು ಮತ್ತು ಅವುಗಳ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬಹುದು. ಇನ್ನು ಎಷ್ಟು ದತ್ತಾಂಶಗಳ ಸಂಘಟನೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ದತ್ತಾಂಶಗಳ ಸಂಘಟನೆ ಅಂತ ಹೇಳಿದ್ರೆ ಕಚ್ಚಾ ದತ್ತಾಂಶಗಳನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸಬೇಕು. ಕಚ್ಚಾ ದತ್ತಾಂಶಗಳನ್ನ ವ್ಯವಸ್ಥಿತವಾಗಿ ವರ್ಗೀಕರಿಸಿ ಗುಂಪುಗಳನ್ನಾಗಿ ಮಾಡಿಕೊಂಡ್ರೆ ಅದನ್ನ ನಾವೆಂತ ಕರಿತೀವಿ? ದತ್ತಾಂಶಗಳ ಸಂಘಟನೆ ಅಂತ ಹೇಳಿ ಕರಿತೀವಿ. ಈ ದತ್ತಾಂಶಗಳ ವರ್ಗೀಕರಣದಲ್ಲಿ ಎರಡು ವಿಧಗಳಿವೆ. ದತ್ತಾಂಶಗಳ ವರ್ಗೀಕರಣ, ದತ್ತಾಂಶಗಳ ವರ್ಗೀಕರಣ. ದತ್ತಾಂಶಗಳ ವರ್ಗೀಕರಣದಲ್ಲಿ ಎರಡು ವಿಧಗಳಿವೆ. ಒಂದು ಕಚ್ಚಾ ದತ್ತಾಂಶಗಳು, ಕಚ್ಚಾ ದತ್ತಾಂಶಗಳು. ಎರಡನೇದು ವರ್ಗೀಕೃತ ದತ್ತಾಂಶಗಳು. ದತ್ತಾಂಶಗಳ ವರ್ಗೀಕರಣವನ್ನು ಪ್ರಮುಖವಾಗಿ ಎರಡು ಪರಿಕಲ್ಪನೆಗಳ ಮೂಲಕ ವಿಶ್ಲೇಷಣೆ ಮಾಡೋಣ. ಈಗ ಮೊದಲನೇದಾಗಿರ್ತಕ್ಕಂಥದ್ದು ದತ್ತಾಂಶಗಳ ಕಚ್ಚಾ ದತ್ತಾಂಶಗಳು ಅಂದ್ರೆ ಏನು ಅದನ್ನ ವಿಶ್ಲೇಷಣೆ ಮಾಡಿದ್ರೆ, ಕಚ್ಚಾ ದತ್ತಾಂಶಗಳು ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವ ದತ್ತಾಂಶಗಳನ್ನ ಕಚ್ಚಾ ದತ್ತಾಂಶಗಳು ಅಂತ ಹೇಳಿ ಕರೀತಾರೆ. ಕಚ್ಚಾ ದತ್ತಾಂಶಗಳು ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವಂತಹ ದತ್ತಾಂಶಗಳನ್ನ ಕಚ್ಚಾ ದತ್ತಾಂಶಗಳು ಅಂತ ಹೇಳಿ ಕರೀತೀವಿ. ಈಗ ನಾವು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಅವು ಯಾವ ರೀತಿಯಲ್ಲಿ ನಮಗೆ ದೊರೆತವೋ ಹಾಗೇ ಸಂಕಲನ ಮಾಡಿಕೊಂಡು ಬಂದ್ರೆ ಅದನ್ನ ಕಚ್ಚಾ ದತ್ತಾಂಶ ಅಂತ ಹೇಳಿ ಕರೀತೀವಿ. ಕಚ್ಚಾ ದತ್ತಾಂಶ ಅಂದ್ರೆ ನಾವು ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಅವು ಯಾವ ರೀತಿ ಲಭ್ಯ ಆಗ್ತವೋ ಹಾಗೇನೆ ಅವನ್ನ ಬರ್ಕೊಂಡು ಹೋಗ್ತೀವಿ. ಈಗ ನಿಮ್ಮಲ್ಲಿ 100 ಜನ ವಿದ್ಯಾರ್ಥಿಗಳಿದ್ದಾರೆ. ಈಗ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ 100 ಜನ ವಿದ್ಯಾರ್ಥಿಗಳು ಹೀಗೆ ಕೂತಿದ್ದಾರೆ. ಹೀಗೆ ಕೂತಿರ್ಬೇಕಾದ್ರೆ ನಾವು ಒಂದು ಪರೀಕ್ಷೆಯನ್ನು ಮಾಡಿದ್ವಿ, ಒಂದು ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಮಾಡಿದ್ವಿ. ಅರ್ಧ ವಾರ್ಷಿಕ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಗಳನ್ನ ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು, ಈಗ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ನಿಮ್ಮ ಪೇಪರ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಹಂಚಿಕೆ ಮಾಡಿದ್ವಿ. ಈಗ ಹಂಚಿಕೆ ಮಾಡಿದ ನಂತರ ಈಗ ಒಬ್ಬೊಬ್ಬರದೇ ಅಂಕಗಳನ್ನು ನಾನು ಟ್ಯಾಲಿ ಹಾಕಿ ಕೊಡ್ಬೇಕು. ಪ್ರತಿಯೊಬ್ಬರು ಕೇಳ್ತಾ ಹೋಗ್ತೀನಿ. ಒಬ್ರು 60 ಅಂಕ ಪಡ್ತೀನಿ ಅಂತಾರೆ, ಒಬ್ರು 55 ಪಡ್ತೀನಿ ಅಂತಾರೆ, ಒಬ್ರು 2 ಅಂಕ ಪಡೆದಿರ್ತಾನೆ, ಒಬ್ಬನು 10 ಅಂಕಗಳನ್ನು ಪಡೆದಿರ್ತಾರೆ, ಒಬ್ರು 28 ಅಂಕಗಳನ್ನು ಪಡೆದಿರ್ತಾರೆ, ಮತ್ತೊಬ್ರು 67 ಅಂಕಗಳನ್ನು ಪಡೆದಿರ್ತಾರೆ. ಹೀಗೆ ಆ ದತ್ತಾಂಶಗಳು ಏನಾಗ್ತಾ ಇರ್ತವೆ, 100 ವಿದ್ಯಾರ್ಥಿಗಳ ದತ್ತಾಂಶಗಳು ಲಭ್ಯ ಆಗ್ತವೆ. ಇವು ನೀವು ಹೇಗೆ ಹೇಳ್ತಿರೋ ಹಾಗಾಗಿ ನಾನು ಬರ್ಕೊಳ್ತಾ ಹೋದ್ರೆ ಅವುಗಳನ್ನು ಯಾರು ಎಷ್ಟು ಅಂಕ ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತಿಲ್ಲ. ಯಾರು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ, ಹಾಗಾಗಿ ಎಷ್ಟು ಜನ ವಿದ್ಯಾರ್ಥಿಗಳು
ಉತ್ತೀರ್ಣರಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಆವಾಗ ನಾವೇನ್ ಮಾಡಬೇಕು, ಆ ದತ್ತಾಂಶಗಳ ಹಾಗೇ ಬರ್ಕೊಂತಾ ಹೋದ್ರೆ ಅಂತ ದತ್ತಾಂಶಗಳನ್ನ ನಾವೇನ್ ಕರಿತೀವಿ, ಕಚ್ಚಾ ದತ್ತಾಂಶಗಳು. ಈ ದತ್ತಾಂಶಗಳನ್ನು ಹೀಗೆ ಬರ್ಕೊಂತಾ ಹೋದ್ರೆ ಕಚ್ಚಾ ದತ್ತಾಂಶಗಳು. ಅದಕ್ಕೆ ಬದಲಾಗಿ ಈಗ 0ಯಿಂದ 10 ಅಂಕೆಗಳನ್ನ ಪಡೆದಿರ್ತಕ್ಕಂಥವ್ರು, 0ಯಿಂದ 10 ಅಂಕೆಗಳನ್ನ ಪಡೆದಿರ್ತಕ್ಕಂಥವ್ರು, 10ರಿಂದ 20 ಅಂಕ ಪಡೆದವರು, 20ರಿಂದ 30 ಅಂಕ ಪಡೆದವರು, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80, 80ರಿಂದ 90, 90ರಿಂದ 100. ಹೀಗೆ ನಾವು ವರ್ಗೀಕರಿಸಿಕೊಂಡಾಗ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ 0ಯಿಂದ 10 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಜನ, ಹಾಗೆಯೇ 20ರಿಂದ 30 ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಎಷ್ಟು ಜನ. ಇದನ್ನ ನಾವು ಈ ಕಚ್ಚಾ ದತ್ತಾಂಶಗಳನ್ನ ನಾವು ಸಂಗ್ರಹಿಸಿದ್ರೆ ಇದರಿಂದ ನಮಗೆ ಹೆಚ್ಚು ಮಾಹಿತಿ ಬೇಕಾಗುವುದಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ, ದತ್ತಾಂಶಗಳನ್ನ ನೀಟಾಗಿ ವರ್ಗೀಕರಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಈ ಕಚ್ಚಾ ದತ್ತಾಂಶಗಳು ಅಸಂಘಟಿತವಾಗಿರ್ತವೆ. ಸಾಮಾನ್ಯವಾಗಿ ಕಚ್ಚಾ ದತ್ತಾಂಶಗಳು ಏನಾಗಿರ್ತವೆ, ಅಸಂಘಟಿತವಾಗಿರ್ತವೆ. ಸರಿಯಾದ ರೀತಿಯಲ್ಲಿ ಜೋಡಣೆ ಇರೋದಿಲ್ಲ. ಅದನ್ನು ನೋಡಿದ್ರೆ ನಮಗೇನಂತ ಅರ್ಥನೇ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ಅಸಂಘಟಿತವಾಗಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ಅರ್ಥೈಸ್ಕೊಬೇಕು ಅಂತ ಹೇಳಿದ್ರೆ ಅವುಗಳನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಬೇಕಾಗುತ್ತೆ. ಹಾಗೇನೆ ಈ ಈ ಕಚ್ಚಾ ದತ್ತಾಂಶಗಳು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರ್ತವೆ. ಕಚ್ಚಾ ದತ್ತಾಂಶಗಳೇನಾಗಿರ್ತವೆ, ಅಸಂಘಟಿತವಾಗಿರ್ತವೆ, ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ, ಹಾಗೇನೆ ಇದು ಅರ್ಥ ಆಗುತ್ತಿಲ್ಲ, ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ನೋಡಿ, ಈ ಕಚ್ಚಾ ದತ್ತಾಂಶಗಳೇನಾಗಿರ್ತವೆ, ಒಂದು ಸಂಘಟಿತವಾಗಿರೋದಿಲ್ಲ, ಅಸಂಘಟಿತವಾಗಿರ್ತಕ್ಕಂಥ ಕಚ್ಚಾ ದತ್ತಾಂಶಗಳು. ಇವುಗಳು ವಿಶಾಲ ವ್ಯಾಪ್ತಿ ಎಲ್ಲೆಲ್ಲ ಹರಡ್ಕೊಂಡಿರ್ತವೆ. ಒಬ್ಬ ವಿದ್ಯಾರ್ಥಿ, ಮೊದಲನೇ ವಿದ್ಯಾರ್ಥಿ 90 ಅಂಕ ತಗೊಂಡಿದ್ದೀನಿ ಅಂತಾನೆ, ಮತ್ತೊಬ್ಬರು ನಾನು 4 ಅಂಕ ತಗೊಂಡಿದ್ದೀನಿ ಅಂತಾನೆ, ಮತ್ತೊಬ್ಬರು 5 ಅಂಕ ತಗೊಂಡಿದ್ದೀನಿ ಅಂತಾರೆ, ಮತ್ತೊಬ್ಬರು 20 ಅಂಕ ತಗೊಂಡಿದ್ದಾರೆ. ಎಲ್ಲಿ ಹೇಗೆ ಹರಡಿದವೆ, ಇದರ ಗರಿಷ್ಠ ಅಂಕ ಯಾವುದು, ಕನಿಷ್ಠ ಮೌಲ್ಯ ಯಾವುದು ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಕಚ್ಚಾ ದತ್ತಾಂಶಗಳು ಅಸಂಘಟಿತವಾಗಿರುತ್ತವೆ. ಅಂತ ಇವು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರ್ತವೆ. ವಿಶಾಲ ವ್ಯಾಪ್ತಿ ಅಂತ ಹೇಳಿದ್ರೆ ಅದು ಅಂಕಗಳನ್ನು ನಾವು ಹುಡುಕಬೇಕಾಗುತ್ತೆ. ಅಷ್ಟೊಂದು ದತ್ತಾಂಶಗಳು ಲಭ್ಯ ಆಗಿರ್ತವೆ. ಹಾಗಾಗಿ ಅದರ ಹರಡುವಿಕೆ ಹೆಚ್ಚು ವಿಸ್ತಾರವಾಗಿರ್ತದೆ. ಇದನ್ನ ಆ ದತ್ತಾಂಶಗಳನ್ನು ನೋಡಿದ್ರೆ ನಮಗೇನು ಅರ್ಥ ಆಗುತ್ತೆ. ಆ ದತ್ತಾಂಶಗಳನ್ನ ಒಂದು ಹಾಳೆಯಲ್ಲಿ ಬರ್ಕೊಂಡು ಎಲ್ಲ ಅಂಕ 100 ವಿದ್ಯಾರ್ಥಿಗಳ ಕಳಿಸಿರ್ತಕ್ಕಂಥ ಅಂಕಗಳನ್ನು ನೋಡಿದ್ರೆ ನಮಗೇನು ಸಹ ಅರ್ಥ ಆಗ್ತದೆ. ಅದಕ್ಕೆ ರೋಲ್ ನಂಬರ್ ಕೊಟ್ಟಿರಲ್ಲ, ಏನಿಲ್ಲ, ಒಬ್ಬೊಬ್ರು ಹೇಳ್ತೀರಾ ಅದನ್ನ ಬರ್ಕೊಡ್ತಾ ಹೋಗ್ಬೇಕು. ಆ 1ನೇ ರಿಜಿಸ್ಟರ್ ನಂಬರ್ದು ಎಷ್ಟು ಅಂತ ನಾವು ರಿಜಿಸ್ಟರ್ ನಂಬರ್ ಬರ್ಕೊಬೇಕಾ, ಅದನ್ನು ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥೈಸಿಕೊಳ್ಳೋದು ಯಾರು 67 ತಗೊಂಡ್ರು, ಯಾರು 97 ತಗೊಂಡ್ರು ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಈ ಕಚ್ಚಾ ದತ್ತಾಂಶಗಳನ್ನ ಅರ್ಥೈಸಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಕಚ್ಚಾ ದತ್ತಾಂಶಗಳಿಂದ ಆಗ್ತಕ್ಕಂಥ ಒಂದು ಅನಾನುಕೂಲ ಅಂತ ಹೇಳಿದ್ರೆ ಇವುಗಳನ್ನ ಹೆಚ್ಚು ಶ್ರಮ ಮತ್ತು ಸಮಯ ಅಂತಕ್ಕಂಥದ್ದು ನಷ್ಟ ಆಗುತ್ತೆ. ಸಮಯ ನಷ್ಟ ಆಗುತ್ತೆ, ಶ್ರಮನೂ ಸಹ ನಷ್ಟ ಆಗುತ್ತೆ. ಇನ್ನು ಎರಡದಾಗಿರ್ತಕ್ಕಂಥದ್ದು ವರ್ಗೀಕೃತ ದತ್ತಾಂಶಗಳು. ಈ ಕಚ್ಚಾ ದತ್ತಾಂಶಗಳನ್ನ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಗುಂಪುಗಳಾಗಿ ವರ್ಗೀಕರಿಸಿದರೆ ಅಂಥ ದತ್ತಾಂಶಗಳನ್ನ ವರ್ಗೀಕೃತ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ವರ್ಗೀಕೃತ ದತ್ತಾಂಶಗಳು ಅಂತ ಹೇಳಿದ್ರೆ ಕಚ್ಚಾ ದತ್ತಾಂಶಗಳನ್ನ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ
ವರ್ಗೀಕರಿಸಿದರೆ ಅದನ್ನ ವರ್ಗೀಕೃತ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಕಕ್ಷಾ ದತ್ತಾಂಶಗಳನ್ನ ನಾವು ವ್ಯವಸ್ಥಿತವಾಗಿ ಜೋಡಣೆ ಮಾಡಬೇಕು. ಈಗ 100 ಜನ ವಿದ್ಯಾರ್ಥಿಗಳಿದ್ದಾರೆ. ಈ 100 ಜನ ವಿದ್ಯಾರ್ಥಿಗಳ ಗಳಿಸಿರ್ತಕ್ಕಂಥ ಅಂಕಗಳನ್ನ ರಿಜಿಸ್ಟರ್ ನಂಬರ್ 1 ಈ ಯಾರು ಅವನು ಎಷ್ಟು ಅಂಕಗಳನ್ನ ಪಡೆದಿರ್ತಾನೆ? ಅವನು 95 ಅಂಕಗಳನ್ನ ಪಡೆದಿರ್ತಾನೆ. ಹಾಗೆ ರಿಜಿಸ್ಟರ್ ನಂಬರ್ 2 ಅವನು 67 ಅಂಕಗಳನ್ನ ಪಡೆದಿರ್ತಾನೆ. ಹೀಗೆ ಅವರನ್ನ ಬರ್ಕೊಂತ ಹೋಗಿ ಇದೇ ರೀತಿಯಾಗಿ ನಾವು 100 ವಿದ್ಯಾರ್ಥಿಗಳ ಅಂಕಗಳನ್ನ ಬರಿತಾ ಹೋದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸಬಹುದು. ಹಾಗೆಯೇ ಇಲ್ಲಿ ಬರ್ಕೊಂಡ ನಂತರ ಅಂಕ ವರ್ಗೀಕರಣ ಮಾಡಿ 0 ಇಂದ 10 ಅಂಕಗಳನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಹಾಗೆಯೇ 10 ರಿಂದ 20 ಅಂಕಗಳು, 20 ರಿಂದ 30 ಅಂಕಗಳು, 30 ರಿಂದ 40, 40 ರಿಂದ 50, ಹೀಗೆ 90 ರಿಂದ 100. ಹೀಗೆ ಈ ದತ್ತಾಂಶಗಳನ್ನು ವರ್ಗೀಕರಿಸಿಕೊಂಡಾಗ ನಮಗೇನಾಗ್ತವೆ? ಎಲ್ಲ ದತ್ತಾಂಶಗಳು ಏನಾಗ್ತವೆ? ಸಂಘಟಿಸಲ್ಪಡುತ್ತವೆ. ಆಮೇಲೆ ಅದರ ವ್ಯಾಪ್ತಿ ಏನಾಗುತ್ತೆ? ಸಂಕುಚಿತ ಆಗುತ್ತೆ. ಸಂಕುಚಿತ ಆದಾಗ ಅದನ್ನ ನಾವು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ಈಗ ಇದರಿಂದ ಆಗ್ತಕ್ಕಂಥ ಅನುಕೂಲತೆ ಏನಪ್ಪಾ ಅಂದ್ರೆ ನಮಗೆ ಶ್ರಮನೂ ಉಳಿತಾಯ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ, ಹಾಗೇನೆ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಒಂದು ವರ್ಗೀಕೃತ ದತ್ತಾಂಶಗಳನ್ನ ನಾವು ಬಹಳ ಮುಖ್ಯವಾಗಿ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿದೆ, ಉಪಯುಕ್ತವಾಗಿರ್ತಕ್ಕಂಥ ಹಂತ. ಅಂದ್ರೆ ದತ್ತಾಂಶಗಳನ್ನ ಸಂಗ್ರಹಣೆ ನಂತರ ದತ್ತಾಂಶಗಳನ್ನ ವರ್ಗೀಕರಿಸುವ ಹಂತವನ್ನ ನಾವು ಕರಿತೀವಿ ದತ್ತಾಂಶಗಳ ಸಂಘಟನೆ ಅಂತ ಹೇಳಿ ಕರಿತೀವಿ. ಈ ದತ್ತಾಂಶಗಳ ಸಂಘಟನೆಯಲ್ಲಿ ವರ್ಗೀಕೃತ ಅಂದ್ರೆ ದತ್ತಾಂಶಗಳನ್ನ ಏನ್ ಮಾಡ್ಕೊಬೇಕು? ವರ್ಗೀಕರಣ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವರ್ಗೀಕೃತ ದತ್ತಾಂಶಗಳ ವರ್ಗೀಕರಣ. ದತ್ತಾಂಶಗಳ ವರ್ಗೀಕರಣ ದತ್ತಾಂಶಗಳನ್ನ ಮುಖ್ಯವಾಗಿ 4 ವಿಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ. ವರ್ಗೀಕರಣ, ದತ್ತಾಂಶಗಳ ವರ್ಗೀಕರಣ, ಅವುಗಳ ಗುಣ ಸ್ವಭಾವದ ಆಧಾರದ ಮೇಲೆ ದತ್ತಾಂಶಗಳನ್ನ ಏನ್ ಮಾಡ್ತೀವಿ? ವಿಭಾಗಗಳಾಗಿ ಮಾಡ್ತೀವಿ. ಅವುಗಳನ್ನ ನಾವು ದತ್ತಾಂಶಗಳ ವರ್ಗೀಕರಣ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಕಾಲಾನುಕ್ರಮ ದತ್ತಾಂಶಗಳು. ಕಾಲಾನುಕ್ರಮ ದತ್ತಾಂಶಗಳು ಅಥವಾ ಕಾಲಾನುಕ್ರಮ ವರ್ಗೀಕರಣ. ಎರಡನೇದು ಭೌಗೋಳಿಕ ವರ್ಗೀಕರಣ. ಹಾಗೆಯೇ 3 ಗುಣಾತ್ಮಕ ವರ್ಗೀಕರಣ. 4 ಪರಿಮಾಣಾತ್ಮಕ ವರ್ಗೀಕರಣ. ದತ್ತಾಂಶಗಳ ವರ್ಗೀಕರಣದಲ್ಲಿ ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸಬಹುದು. ದತ್ತಾಂಶಗಳ ವರ್ಗೀಕರಣವನ್ನ 4 ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಕಾಲಾನುಕ್ರಮ ವರ್ಗೀಕರಣ, ಎರಡನೇದಾಗಿರ್ತಕ್ಕಂಥದ್ದು ಭೌಗೋಳಿಕ ವರ್ಗೀಕರಣ, ಮೂರನೇದಾಗಿರ್ತಕ್ಕಂಥದ್ದು ಪರಿಮಾಣಾತ್ಮಕ ವರ್ಗೀಕರಣ, ಹಾಗೇನೆ 4ನೇದಾಗಿರ್ತಕ್ಕಂಥದ್ದು ಗುಣಾತ್ಮಕವಾಗಿರ್ತಕ್ಕಂತಹ ವರ್ಗೀಕರಣ.
ಈ ದತ್ತಾಂಶಗಳ ವರ್ಗೀಕರಣದಲ್ಲಿ 4 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಇವನ್ನ ಯಾವುದರ ಆಧಾರದ ಮೇಲೆ ವಿಂಗಡಿಸ್ತೀವಿ ಅಂತ ಹೇಳಿದ್ರೆ ಆ ದತ್ತಾಂಶಗಳ ಸ್ವರೂಪದ ಅಥವಾ ಗುಣ ಸ್ವರೂಪದ ಆಧಾರದ ಮೇಲೆ ಅವರನ್ನ ವರ್ಗೀಕರಣ. ಈಗ ಮೊದಲನೇದಾಗಿರ್ತಕ್ಕಂಥದ್ದು ಕಾಲಾನುಕ್ರಮ ವರ್ಗೀಕರಣ. ಕಾಲಾನುಕ್ರಮ ವರ್ಗೀಕರಣ ಅಂದ್ರೆ ಏನು? ಸಂಗ್ರಹಿಸಿದ ದತ್ತಾಂಶಗಳನ್ನ ವಿವಿಧ ಕಾಲ ಸಮಯ ವರ್ಷ ದಿನ, ಹೀಗೆ ವರ್ಷ, ದಿನ, ತಿಂಗಳು, ವಾರ ಈ ರೀತಿಯಾಗಿ ದತ್ತಾಂಶಗಳನ್ನು ವರ್ಗೀಕರಿಸಿದ್ರೆ ಅಂತಹ ದತ್ತಾಂಶಗಳನ್ನ ಕಾಲಾನುಕ್ರಮ ದತ್ತಾಂಶಗಳು ಅಂತೇಳಿ ಕರೀತೀವಿ. ಕಾಲಾನುಕ್ರಮ ದತ್ತಾಂಶಗಳು ಅಂತ ಹೇಳಿದ್ರೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ವಿವಿಧ ಕಾಲ ಸಮಯ ವರ್ಷ ಹಾಗ ದಿನ, ವಾರಗಳು, ತಿಂಗಳುಗಳ ಹಾಗೆ ನಾವು ವರ್ಗೀಕರಿಸಿದ್ರೆ ಅದನ್ನ ಏನಂತ ಕರಿತೀವಿ? ಕಾಲಾನುಕ್ರಮ ದತ್ತಾಂಶಗಳು ಅಂತೇಳಿ ಕರಿತೀವಿ. ಈಗ ಉದಾಹರಣೆಗೆ ಒಂದು ಕೋಷ್ಟಕ ಇದೆ. ಉದಾಹರಣೆಗೆ ಒಂದು ದತ್ತಾಂಶಗಳನ್ನ ಈ ಕಾಲಾನುಕ್ರಮ ದತ್ತಾಂಶದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಜನಸಂಖ್ಯೆ, ವರ್ಷ ಮತ್ತೊಂದು ಜನಸಂಖ್ಯೆ. ವರ್ಷ 1951ರಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿದೆ? 35.7 ಕೋಟಿ. 35.7 ಕೋಟಿ ಇದೆ. ಹಾಗೇನೆ 1981ರಲ್ಲಿ ಭಾರತದ ಜನಸಂಖ್ಯೆ 68.4 ಕೋಟಿ. 68.4 ಕೋಟಿ ಇದೆ. ಅದೇ ರೀತಿ 2001ರಲ್ಲಿ 102 ಕೋಟಿ ಜನಸಂಖ್ಯೆ ಇದೆ. 102 ಕೋಟಿ ಜನಸಂಖ್ಯೆ ಇದೆ. ಹಾಗೆಯೇ 2011ರಲ್ಲಿ ಭಾರತ ಜನಸಂಖ್ಯೆ 121 ಕೋಟಿ ಜನಸಂಖ್ಯೆ ಇದೆ. ನೋಡಿ, ಜನಸಂಖ್ಯೆ ಅಂತಕ್ಕಂಥದ್ದು ನಾವು ವಿವಿಧ ವರ್ಷಗಳಲ್ಲಿ ಏನ್ ಮಾಡಿದ್ದೀವಿ? ವಿವಿಧ ವರ್ಷಗಳಲ್ಲಿ ವಿವಿಧ ರೀತಿಯ ಜನಸಂಖ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಜನಸಂಖ್ಯೆಯನ್ನ ವರ್ಷದ ಆಧಾರದ ಮೇಲೆ ವರ್ಗೀಕರಿಸಿ ಅವುಗಳನ್ನು ವ್ಯವಸ್ಥಿತವಾಗಿ ನಾವು ಸಂಗ್ರಹಿಸಿಕೊಂಡಿದ್ದೀವಿ. ಇದನ್ನ ಈ ಒಂದು ಕೋಷ್ಟಕವನ್ನ ನಾವು ಏನಂತ ಕರಿತೀವಿ? ಕಾಲಾನುಕ್ರಮ ವರ್ಗೀಕರಣ ಅಂತ ಹೇಳಿ ಕರಿತೀವಿ. ಕಾಲಾನುಕ್ರಮ ವರ್ಗೀಕರಣ ಅಂತ ಅಂದ್ರೆ ಏನೋ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ವಿವಿಧ ಕಾಲ ಸಮಯ ವರ್ಷದ ಆಧಾರದ ಮೇಲೆ ವರ್ಗೀಕರಿಸಿ ಸಂಘಟನೆ ಮಾಡಿಕೊಂಡ್ರೆ ಅಂತಹ ದತ್ತಾಂಶಗಳನ್ನ ಏನು ಕರಿತೀವಿ? ಕಾಲಾನುಕ್ರಮ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಭೌಗೋಳಿಕ ದತ್ತಾಂಶಗಳು. ವರ್ಗೀಕರಿಸಿರ್ತಕ್ಕಂತಹ ಅಥವಾ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಪ್ರದೇಶದ ಆಧಾರದ ಮೇಲೆ ವರ್ಗೀಕರಿಸಿದ್ರೆ ಅದನ್ನ ಭೌಗೋಳಿಕ ವರ್ಗೀಕರಣ ಅಂತೇಳಿ ಕರಿತೀವಿ. ಭೌಗೋಳಿಕ ದತ್ತಾಂಶಗಳ ವರ್ಗೀಕರಣ. ಪ್ರದೇಶದ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗೀಕರಿಸಿದ್ರೆ ಅದನ್ನ ಭೌಗೋಳಿಕ ವರ್ಗೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರದೇಶಗಳು, ಹಳ್ಳಿಯ ಆಧಾರದ ಮೇಲೆ, ಹಳ್ಳಿಗಳು ಮತ್ತು ನಗರಗಳು ಅಂತಕ್ಕಂಥ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗೀಕರಿಸ್ತೀವಿ. ಈ ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಮತ್ತೆ ನಗರ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಅಂದ್ರೆ ಅಲ್ಲೇನಾಯ್ತು? ಜನಸಂಖ್ಯೆಯನ್ನ ಪ್ರದೇಶದ ಆಧಾರದ ಮೇಲೆ ಏನ್ ಮಾಡಿದ್ವಿ? ವಿಭಾಗ ಮಾಡಿದ್ವಿ. ಹಾಗೇನೆ ರಾಜ್ಯದ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ತಮಿಳುನಾಡಿನಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಕೇರಳ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ದೆಹಲಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಹೀಗೆ ರಾಜ್ಯಗಳ ಆಧಾರದಲ್ಲಿ ಜನಸಂಖ್ಯೆಯನ್ನು ವರ್ಗೀಕರಿಸಿದ್ರೆ ಅದನ್ನ ಅಂತ ಕರಿತೀವಿ ಭೌಗೋಳಿಕ
ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ಒಂದು ಹತ್ತಿಯ ಉತ್ಪಾದನೆ ಹತ್ತಿಯ ಉತ್ಪಾದನೆ ರಾಜ್ಯಗಳು ಹಾಗೆಯೇ ಹತ್ತಿ ಉತ್ಪಾದನೆ ಈಗ ರಾಜ್ಯಗಳು ದೆಹಲಿಯಲ್ಲಿ 1,000 ಲಕ್ಷ ಮೀಟರ್ನಷ್ಟು ಹತ್ತಿಯ ಉತ್ಪಾದನೆ ಆಯಿತು. 1,000 ಲಕ್ಷ ಮೀಟರ್ನಷ್ಟು ಹತ್ತಿಯ ಉತ್ಪಾದನೆ ಆಯಿತು. ಹಾಗೆಯೇ ಮಹಾರಾಷ್ಟ್ರದಲ್ಲಿ 2,000 ಲಕ್ಷ ಮೀಟರ್ ಹತ್ತಿಯ ಉತ್ಪಾದನೆ ಆಯಿತು. ಹಾಗೆಯೇ ಪಂಜಾಬ್ನಲ್ಲಿ 3,000 ಲಕ್ಷ ಮೀಟರ್ನಷ್ಟು ಹತ್ತಿಯ ಉತ್ಪಾದನೆ ಆಯಿತು. ಹೀಗೆ ನಾವು ಇಲ್ಲಿ ರಾಜ್ಯಗಳು ಅಂತ ಹೇಳಿದ್ರೆ ಪ್ರದೇಶ, ಉತ್ಪಾದನೆ, ಈ ದತ್ತಾಂಶಗಳನ್ನು ಯಾವ ಆಧಾರದ ಮೇಲೆ ವರ್ಗೀಕರಿಸಿದ್ವಿ? ಪ್ರದೇಶ ಅಥವಾ ರಾಜ್ಯದ ಅಥವಾ ಒಂದು ಸ್ಥಳದ ಆಧಾರದ ಮೇಲೆ ವರ್ಗೀಕರಿಸಿದ್ರೆ ಅದನ್ನ ಭೌಗೋಳಿಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಹೀಗೆ ಭೌಗೋಳಿಕ ದತ್ತಾಂಶಗಳನ್ನ ನಾವು ಪ್ರದೇಶದ ಆಧಾರದ ಮೇಲೆ ವರ್ಗೀಕರಿಸುತ್ತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಗುಣಾತ್ಮಕ ದತ್ತಾಂಶಗಳು. ಸಂಗ್ರಹಿಸಿರುವಂತಹ ದತ್ತಾಂಶಗಳನ್ನ ಗುಣ ಸ್ವಭಾವದ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಿದರೆ ಅದನ್ನ ಗುಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಕರೀತಾರೆ. ಗುಣಾತ್ಮಕ ದತ್ತಾಂಶಗಳು ಅಂತ ಹೇಳಿದ್ರೆ ಏನು? ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಿದರೆ ಅದನ್ನ ಗುಣಾತ್ಮಕ ದತ್ತಾಂಶಗಳು. ಗುಣಲಕ್ಷಣಗಳ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗೀಕರಿಸಿದರೆ ಅಂತಹ ದತ್ತಾಂಶಗಳನ್ನ ಗುಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆ ಏನು? ಒಂದು ದೇಶದ ಜನಸಂಖ್ಯೆಯನ್ನ ಧರ್ಮದ ಆಧಾರದ ಮೇಲೆ ವರ್ಗೀಕರಿಸಿದ್ರೆ ಇಲ್ಲಿ ಧರ್ಮ ಹಾಗೇನೆ ಇಲ್ಲಿ ಜನಸಂಖ್ಯೆ. ಯಾವ್ಯಾವ ಧರ್ಮಗಳಿದ್ದಾವೆ? ಅನೇಕ ಧರ್ಮಗಳಿದ್ದಾವೆ. ಈ ಅನೇಕ ಧರ್ಮಗಳಲ್ಲಿ ಯಾವ್ಯಾವ ಧರ್ಮದ ಜನಸಂಖ್ಯೆ ಎಷ್ಟಿದ್ದಾರೆ ಅನ್ನೋದನ್ನ ನಾವು ಹೇಳಿದ್ರೆ ಅಂತಹ ದತ್ತಾಂಶಗಳನ್ನು ಅಂತ ಕರಿತೀವಿ ಗುಣಾತ್ಮಕ ದತ್ತಾಂಶಗಳು. ಹಾಗೇನೆ ಇನ್ನೊಂದು ರೀತಿಯಲ್ಲಿ ಜನಸಂಖ್ಯೆಯನ್ನ ಸಾಕ್ಷರತೆಯ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಕ್ಷರ ಜ್ಞಾನವನ್ನು ಹೊಂದಿರತಕ್ಕಂಥವರು, ಅನಕ್ಷರಸ್ಥರು, ಹೀಗೆ ದತ್ತಾಂಶಗಳನ್ನು ವರ್ಗೀಕರಿಸಿದರೆ ಅದನ್ನ ಗುಣಾತ್ಮಕ ದತ್ತಾಂಶಗಳು ಅಂತ ಕರಿತೀವಿ. ಹಾಗೆಯೇ ಜನಸಂಖ್ಯೆಯನ್ನ ಲಿಂಗದ ಆಧಾರದ ಮೇಲೆ ವರ್ಗೀಕರಿಸಿದರೆ ಸ್ತ್ರೀಯರ ಪ್ರಮಾಣ ಮತ್ತು ಪುರುಷರ ಪ್ರಮಾಣ, ಮಕ್ಕಳ ಪ್ರಮಾಣ, ಹಾಗೆಯೇ ವಯಸ್ಕರ ಪ್ರಮಾಣ, ಹಿರಿಯರ ಪ್ರಮಾಣ, ಹೀಗೆ ಜನಸಂಖ್ಯೆಯನ್ನು ವರ್ಗೀಕರಿಸಿದರೆ ಅದನ್ನ ಗುಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ದತ್ತಾಂಶಗಳನ್ನ ನಾವು ಗುಣಾತ್ಮಕ ದತ್ತಾಂಶಗಳನ್ನ ವೃತ್ತಿಯ ಆಧಾರದ ಮೇಲೂ ಸಹ ವರ್ಗೀಕರಿಸಬಹುದು. ವೃತ್ತಿಯ ಆಧಾರದ ಮೇಲೆ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವ್ರು, ಕೈಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಹಾಗೆಯೇ ಸೇವಾ ವಲಯದಲ್ಲಿ ತೊಡಗಿರ್ತಕ್ಕಂಥವ್ರು, ಅದೇ ರೀತಿ ಕೆಲವೊಂದು ಗೃಹಿಣಿಯರು, ಹೀಗೆ ಜನಸಂಖ್ಯೆಯನ್ನ ವಿವಿಧ ವೃತ್ತಿಗಳ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಂತಹ ದತ್ತಾಂಶಗಳನ್ನ ಏನಂತ ಕರಿತೀವಿ? ಗುಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ.
ಇನ್ನು ನೆಕ್ಸ್ಟ್ ಒನ್ ಪರಿಮಾಣಾತ್ಮಕ ದತ್ತಾಂಶಗಳು. ಪರಿಮಾಣಾತ್ಮಕ ದತ್ತಾಂಶಗಳು. ಪರಿಮಾಣಾತ್ಮಕ ದತ್ತಾಂಶಗಳು. ಪರಿಮಾಣಾತ್ಮಕ ದತ್ತಾಂಶಗಳು ಅಂತ ಹೇಳಿದ್ರೆ ಪ್ರಮಾಣದ ಆಧಾರದ ಮೇಲೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಪ್ರಮಾಣ ಅಥವಾ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಂತಹ ದತ್ತಾಂಶಗಳನ್ನ ಪರಿಮಾಣಾತ್ಮಕ ದತ್ತಾಂಶಗಳು ಅಂತೇಳಿ ಕರೆಸಿದೆ. ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನ ಪ್ರಮಾಣಗಳ ಆಧಾರದ ಮೇಲೆ, ಪ್ರಮಾಣ ಅಂತ ಹೇಳಿದ್ರೆ ಅಳತೆ ಮಾಡಬಹುದಾಗಿರ್ತಕ್ಕಂಥ ಸೂಚನೆ, ಅಳತೆ ಮಾಡಬಹುದಾಗಿರ್ತಕ್ಕಂಥ ದತ್ತಾಂಶಗಳು. ಅಂತಹ ದತ್ತಾಂಶಗಳನ್ನು ನಾವೆಂತ ಕರಿತೀವಿ? ಪರಿಮಾಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಕರಿತೀವಿ. ಈಗ ಅದಕ್ಕೆ ಉದಾಹರಣೆ, ಪರಿಮಾಣಾತ್ಮಕ ದತ್ತಾಂಶಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಯ ಗಳಿಸಿರ್ತಕ್ಕಂಥ ಅಂಕಗಳು. ಒಬ್ಬ ವ್ಯಕ್ತಿ ವಿವಿಧ ವಿಷಯದಲ್ಲಿ ಗಳಿಸಿರ್ತಕ್ಕಂತಹ ಅಂಕಗಳು, ವಿವಿಧ ವಿಷಯದಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳು. ಒಂದು ವಿಷಯದಲ್ಲಿ 80 ಅಂಕಗಳನ್ನು ಪಡೆದಿರ್ತಾನೆ, ಮತ್ತೊಂದು ವಿಷಯದಲ್ಲಿ 90 ಅಂಕಗಳನ್ನು ಪಡೆದಿರ್ತಾನೆ, ಮತ್ತೊಂದು ವಿಷಯದಲ್ಲಿ 75 ಅಂಕಗಳನ್ನು ಪಡೆದಿರ್ತಾನೆ. ಹೀಗೆ ವಿವಿಧ ವಿಷಯಗಳಲ್ಲಿ ಸಂಗ್ರಹಿಸಿರ್ತಕ್ಕಂತಹ ಗಳಿಸಿರ್ತಕ್ಕಂಥ ಅಂಕಗಳು. ಅಥವಾ ಒಂದು ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಗಳಿಸಿರ್ತಕ್ಕಂಥ ಅಂಕಗಳು. 0ಯಿಂದ 10 ಅಂಕಗಳನ್ನು ಪಡೆದವರು 4 ಜನ ಇದ್ದಾರೆ. 0ಯಿಂದ 10 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದ್ದಾರೆ? 4 ಜನ ಇದ್ದಾರೆ. 10ರಿಂದ 20 ಅಂಕಗಳನ್ನು ಪಡೆದಿರ್ತಕ್ಕಂಥವರು 8 ಜನ ವಿದ್ಯಾರ್ಥಿಗಳಿದ್ದಾರೆ. ಹಾಗೆಯೇ 20ರಿಂದ 30 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 12 ಜನ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ 30ರಿಂದ 35 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20 ಜನ ವಿದ್ಯಾರ್ಥಿಗಳಿದ್ದಾರೆ. ಹೀಗೆ 30ರಿಂದ 40 ಅಂಕಗಳನ್ನು ಪಡೆದಿರ್ತಕ್ಕಂಥವರು 20 ಜನ ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ನಾವು ದತ್ತಾಂಶಗಳನ್ನು ವರ್ಗೀಕರಿಸಿದರೆ ಇಂತಹ ದತ್ತಾಂಶಗಳನ್ನು ಅಂತ ಕರಿತೀವಿ ಪರಿಮಾಣಾತ್ಮಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಹಾಗೆಯೇ ಒಬ್ಬ ವ್ಯಕ್ತಿಯ ತೂಕ, ಒಂದಷ್ಟು ತರಗತಿಯಲ್ಲಿರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳ ತೂಕ, ಅವರ ತೂಕದ ಆಧಾರದ ಮೇಲೆ ದತ್ತಾಂಶಗಳನ್ನು ವರ್ಗೀಕರಿಸಿದರೆ ಅದನ್ನ ಪರಿಮಾಣಾತ್ಮಕ ದತ್ತಾಂಶಗಳು. ಎತ್ತರ, ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಎತ್ತರದಲ್ಲಿದ್ದಾರೆ, 4 ಅಡಿ ಮೇಲಿರ್ತಕ್ಕಂಥವ್ರು, 4.5 ಅಡಿ ಮೇಲಿರ್ತಕ್ಕಂಥವ್ರು, 5 ಅಡಿ ಮೇಲಿರ್ತಕ್ಕಂಥವ್ರು, 5 ಅಡಿ ಇರ್ತಕ್ಕಂಥವ್ರು, ಹೀಗೆ ಅವರ ಎತ್ತರದ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗೀಕರಿಸಿದರೆ ಅದನ್ನ ದತ್ತಾಂಶಗಳು ಅಂತ ಕರಿತೀವಿ ಪರಿಮಾಣಾತ್ಮಕ ದತ್ತಾಂಶಗಳು ಅಂತೇಳಿ ಕರಿತೀವಿ. ಹೀಗೆ ದತ್ತಾಂಶಗಳನ್ನ ಪ್ರಮುಖವಾಗಿ 4 ಭಾಗಗಳಾಗಿ ವರ್ಗೀಕರಿಸಬಹುದು. ಒಂದು ಕಾಲಾನುಕ್ರಮ ದತ್ತಾಂಶಗಳು, 2ನೇದು ಭೌಗೋಳಿಕ ದತ್ತಾಂಶಗಳು, 3ನೇದು ಗುಣಾತ್ಮಕ ದತ್ತಾಂಶಗಳು, 4ನೇದು ಪರಿಮಾಣಾತ್ಮಕ ದತ್ತಾಂಶಗಳು ಅಂತ ಹೇಳಿ ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? 4 ಭಾಗಗಳಾಗಿ ವಿಂಗಡಿಸಬಹುದು. ಅನಂತರ ಮತ್ತೊಂದು ಪರಿಕಲ್ಪನೆ ಚಲಕಗಳು. ವೇರಿಯೇಬಲ್. ಇದರಲ್ಲಿ 2 ವಿಧ. ಒಂದು ಸತತ ಚಲಕ, 2ನೇದು ಅಸತತ ಚಲಕ. ಸತತ ಚಲಕ ಮತ್ತೊಂದು ಅಸತತ ಚಲಕ. ಚಲಕಗಳು ಅಂತ ಹೇಳಿದ್ರೆ ನಾವು ಮೊದಲನೇ ಅಧ್ಯಾಯದಲ್ಲೇ ವಿಶ್ಲೇಷಣೆ ಮಾಡಿದ್ವಿ, ನಂತರ 2ನೇ ಅಧ್ಯಾಯದಲ್ಲೂ ಸಹ ವಿಶ್ಲೇಷಣೆ ಮಾಡಿದ್ವಿ. ಈಗ ಮತ್ತೆ ಅದೇ ಒಂದು ಸಂಗತಿ ಬರ್ತಾ ಇದೆ, ಮತ್ತೆ 3ನೇ ಅಧ್ಯಾಯದಲ್ಲೂ ಸಹ ವಿಶ್ಲೇಷಣೆ ಮಾಡ್ತೀವಿ. ಚಲಕಗಳು ಅಂತ ಹೇಳಿದ್ರೆ ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆಗೆ ಉಂಟಾಗುವಂತಹ ಸಂಗತಿಗಳನ್ನ ನಾವು ಚಲಕಗಳು ಅಂತ ಹೇಳ್ತೇವೆ. ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆಯನ್ನು ಮಾಡುವಂತಹ ಸಂಗತಿಗಳು, ಬದಲಾವಣೆಯಲ್ಲಿ ಆಗ್ತಕ್ಕಂತಹ
ಬದಲಾವಣೆಗಳನ್ನ ಉಂಟಾಗುವಂತಹ ಸಂಗತಿಗಳನ್ನ ನಾವು ಚಲಕಗಳು ಅಂತ ಕರಿತೀವಿ. ಅನೇಕ ಚಲಕಗಳಿದ್ದಾವೆ. ಒಂದು ವಸ್ತುವಿನ ಬೆಲೆಗಳು ಸಹ ಬದಲಾವಣೆ ಆಗ್ತವೆ, ಆದಾಯ, ಹೀಗೆ ಬೇಡಿಕೆ, ಪೂರೈಕೆ, ಅನೇಕ ಸಂಗತಿಗಳು ಈ ಅವುಗಳನ್ನ ವೇರಿಯೇಬಲ್ಸ್ ಅಥವಾ ಚಲಕಗಳು ಅಂತೇಳಿ ಕರಿತೀವಿ. ಕೆಲವು ಚಲಕಗಳು ಸತತ ಚಲಕಗಳಾಗಿವೆ, ಇನ್ನ ಕೆಲವು ಚಲಕಗಳು ಅಸತತ ಚಲಕಗಳಾಗಿವೆ. ಕೆಲವು ಚಲಕಗಳು ಸತತ ಚಲಕಗಳಾಗಿವೆ. ಸತತ ಚಲಕ ಅಂತಂದ್ರೆ ಏನು? ಕೆಲವು ಕ್ರಿಯೆಗಳು ಅಂದ್ರೆ ಕೆಲವು ಚಲಕಗಳು ಪೂರ್ಣಾಂಕಗಳ ಜೊತೆಗೆ ದತ್ತಾಂಶಗಳನ್ನ ಅಥವಾ ದಶಮಾಂಶ ಅಥವಾ ಭಿನ್ನ ರಾಶಿಗಳಲ್ಲಿ ವ್ಯಕ್ತಪಡಿಸಿದ್ರೆ ಅದನ್ನ ಸತತ ಚಲಕ ಅಂತೇಳಿ ಕರಿತೀವಿ. ಸತತ ಚಲಕ ಅಂತ ಹೇಳಿದ್ರೆ ಕೆಲವು ಚಲಕಗಳು ಪೂರ್ಣಾಂಕಗಳ ಜೊತೆಗೆ ದಶಮಾಂಶ ಅಥವಾ ಭಿನ್ನ ರಾಶಿಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನ ಎಂತ ಚಲಕ ಅಂತ ಕರಿತೀವಿ? ಸತತ ಚಲಕ ಅಂತೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಉದಾಹರಣೆ ಜನರ ವಯಸ್ಸು. ಜನರ ವಯಸ್ಸನ್ನು ನಾವು ಉದಾಹರಿಸಬಹುದಾಗಿದೆ. ಈಗ ನೋಡಿ, ಜನರ ವಯಸ್ಸಿದೆ. ಒಬ್ಬ ವ್ಯಕ್ತಿ ಎಷ್ಟು 18 ವರ್ಷ ಆಗಿರುತ್ತೆ, ಒಬ್ಬ ವ್ಯಕ್ತಿಗೆ 18 ವರ್ಷ ಆಗಿರುತ್ತೆ, ಹಾಗೆ ಮತ್ತೊಬ್ಬ ವ್ಯಕ್ತಿಗೆ 18 ವರ್ಷ ಆಗಿರುತ್ತೆ. ಅಂದ್ರೆ ಆ ವಯಸ್ಸನ್ನ ಭಿನ್ನ ರಾಶಿಗಳಲ್ಲಿ ವ್ಯಕ್ತಪಡಿಸಬಹುದು. ಪೂರ್ಣಾಂಕನೂ ಬರಬಹುದು. 18 ಅನ್ನೋದು ಪೂರ್ಣಾಂಕ. 18.6 ತಿಂಗಳು ಅದು 18 ನೋಡಿ. ಅಂದ್ರೆ ಅದನ್ನು ಭಿನ್ನ ರಾಶಿಗಳಲ್ಲಿ ಸಹ ವ್ಯಕ್ತಪಡಿಸಬಹುದು. ಹಾಗೇನೆ ಹಾಲಿನ ಉತ್ಪಾದನೆ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಯಿತು? 100 ಲೀಟರ್ ಹಾಲು ಉತ್ಪಾದನೆ ಆಯಿತು ಅಂದ್ರೆ ಅದು ಪೂರ್ಣಾಂಕ. 100 ಲೀಟರ್ 500 ml ಉತ್ಪಾದನೆ ಆಯಿತು ಅಂತ ಹೇಳಿದ್ರೆ ಅರ್ಧ ಲೀಟರ್. 500 ml ಅಂದ್ರೆ ಅರ್ಧ ಲೀಟರ್. ಅಂದ್ರೆ ಈ ಹಾಲಿನ ಉತ್ಪಾದನೆ ಇದೆಯಲ್ಲ, ಇದು ಸಹ ಅಂತ ಚಲಕ ಸತತ ಚಲಕ, ಕಂಟಿನ್ಯೂಸ್ ವೇರಿಯೇಬಲ್. ಅಂದ್ರೆ ಶೂನ್ಯದಿಂದ ಪೂರ್ಣಾಂಕದವರೆಗೆ ಅದರ ಮೌಲ್ಯವನ್ನು ಒಳಗೊಂಡಿರಬಹುದು. ಶೂನ್ಯದಿಂದ ಪೂರ್ಣಾಂಕದವರೆಗೆ ತನ್ನ ಮೌಲ್ಯವನ್ನು ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ? ಸತತ ಚಲಕ ಅಂತೇಳಿ ಕರಿತೀವಿ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಅಸತತ ಚಲಕ. ಅಸತತ ಚಲಕ ಅಂತ ಹೇಳಿದ್ರೆ ಕೆಲವು ಚಲಕಗಳನ್ನು ಭಿನ್ನ ರಾಶಿಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ, ಅಂತಹ ಚಲಕವನ್ನ ಏನಂತ ಕರಿತೀವಿ? ಅಸತತ ಚಲಕ ಅಂತ ಹೇಳಿ ಕರಿತೀವಿ. ಅಸತತ ಚಲಕ. ಈ ಉದಾಹರಣೆಗೆ ಭಾರತದಲ್ಲಿ ಇರತಕ್ಕಂಥ ಜನಸಂಖ್ಯೆ, ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 2011ರಲ್ಲಿ 2011ರ ಜನಗಣತಿಯಲ್ಲಿ 121 ಕೋಟಿ. ಇದೆಂತ ಸಂಖ್ಯೆ? ಪೂರ್ಣಾಂಕ ಸಂಖ್ಯೆ. ಇದನ್ನ ಅರ್ಧ, ಕಾಲು, ಮುಕ್ಕಾಲು ಈ ರೀತಿಯಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. 121.5 ಕೋಟಿ ಜನಸಂಖ್ಯೆ, 121.5 ಕೋಟಿ ಅಂದ ತಕ್ಷಣ ಎಷ್ಟಾಗುತ್ತೆ? 121,50,00,000 ಅಂತ ಆಗುತ್ತೆ. ಅದನ್ನ ಒಬ್ಬ ವ್ಯಕ್ತಿಯನ್ನ ಪೂರ್ಣವಾಗಿ ನಾವು ಗಣನೆ ತಗೊಳ್ತೀವಿ. ಇಲ್ಲಿ ಭಿನ್ನ ರಾಶಿಗಳಲ್ಲಿ ವ್ಯಕ್ತಪಡಿಸೋದಿಲ್ಲ. ಈಗ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಒಟ್ಟು 70 ಜನ ವಿದ್ಯಾರ್ಥಿಗಳಿದ್ದೀರಾ ಅಂತ ಹೇಳ್ಕೊಂಡ್ರೆ 70 ಅನ್ನೋದು ಪೂರ್ಣಾಂಕ. 69 ಇರ್ಬೋದು, 70 ಇರ್ಬೋದು, 71 ಇರ್ಬೋದು. 71.5 ಇರಕ್ಕೆ ಸಾಧ್ಯ ಇಲ್ಲ, 71.4 ಇರಕ್ಕೆ ಸಾಧ್ಯ ಇಲ್ಲ. ಸಾಧ್ಯನೇ ಇಲ್ಲ. ಹಾಗಾಗಿ ಇಂಥ ದತ್ತಾಂಶಗಳನ್ನು ಕರಿತೀವಿ ಅಸತತ ಚಲಕಗಳು ಅಂತೇಳಿ ಕರಿತೀವಿ. ಈಗ ಗಣತಿ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಹಸುಗಳೆಷ್ಟು, ಹಾಗೇನೆ ಎಮ್ಮೆಗಳೆಷ್ಟು, ಹಾಗೇನೆ ಯಾವುದು ಕುರಿಗಳ ಪ್ರಮಾಣ, ಇವುಗಳೆಲ್ಲವನ್ನೂ ನಾವು ಯಾವ ಚಲಕದಲ್ಲಿ ಹೇಳ್ತೀವಿ? ಪೂರ್ಣಾಂಕಗಳಲ್ಲಿಯೇ ವ್ಯಕ್ತಪಡಿಸಬೇಕಾಗುತ್ತೆ.
ಪೂರ್ಣಾಂಕಗಳಲ್ಲಿಯೇ ವ್ಯಕ್ತಪಡಿಸಿದರೆ ಅಂತಹ ಚಲಕಗಳನ್ನ ಏನಂತ ಕರಿತೀವಿ? ಅಸತತ ಚಲಕಗಳು ಅಂತ ಹೇಳಿ ಕರಿತೀವಿ. ಹೀಗೆ ದತ್ತಾಂಶಗಳ ಸಂಘಟನೆಯನ್ನ ನಾವು ವಿಶ್ಲೇಷಣೆ ಮಾಡಿದಾಗ ದತ್ತಾಂಶಗಳ ಸಂಘಟನೆ ಅಂತ ಹೇಳಿದ್ರೆ ಕ್ರಮಬದ್ಧವಾಗಿರ್ತಕ್ಕಂಥ ಜೋಡಣೆ, ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳ ಕ್ರಮಬದ್ಧವಾಗಿ ಜೋಡಣೆ ಮಾಡಿಕೊಳ್ತಕ್ಕಂಥದ್ದು, ಇದನ್ನ ದತ್ತಾಂಶಗಳ ಸಂಘಟನೆ ಅಂತ ಕರಿತೀವಿ. ಇನ್ನು ದತ್ತಾಂಶಗಳ ಒಂದು ವರ್ಗೀಕರಣದಲ್ಲಿ 4 ಭಾಗಗಳಾಗಿ ವಿಂಗಡಿಸಬಹುದು. 1 ಕಾಲಾನುಕ್ರಮ ವರ್ಗೀಕರಣ, 2 ಭೌಗೋಳಿಕ ವರ್ಗೀಕರಣ, 3 ಗುಣಾತ್ಮಕ ವರ್ಗೀಕರಣ, 4 ಪರಿಮಾಣಾತ್ಮಕ ವರ್ಗೀಕರಣ. ಹೀಗೆ ದತ್ತಾಂಶಗಳ ವರ್ಗೀಕರಣವನ್ನ 4 ಭಾಗಗಳಾಗಿ ವಿಂಗಡಿಸಬಹುದು. ಬಹಳ ಇಂಪಾರ್ಟೆಂಟು. ಇದು 4 ಅಂಕದ ಪ್ರಶ್ನೆಗೆ ನಿಮಗೆ ಕೇಳ್ತಾರೆ, ದತ್ತಾಂಶಗಳ ವರ್ಗೀಕರಣವನ್ನ ವಿವರಿಸಿರಿ ಅಥವಾ ದತ್ತಾಂಶಗಳ ವರ್ಗೀಕರಣದ ವಿಧಗಳನ್ನು ಬರೆಯಿರಿ ಅಂತ 2 ಅಂಕದ ಕೇಳಬಹುದು ಅಥವಾ 4 ಅಂಕದಾದ್ರೂ ಕೇಳಬೇಕು. 4 ಅಂಕ ಕೇಳಿದಾಗ ಕಾಲಾನುಕ್ರಮ ವರ್ಗೀಕರಣ ಅಂದ್ರೇನು ಅದಕ್ಕೆ ಉದಾಹರಣೆ ಕೊಡಬೇಕು, ಭೌಗೋಳಿಕ ವರ್ಗೀಕರಣ ಅಂದ್ರೇನು ಅದಕ್ಕೆ ಉದಾಹರಣೆ ಕೊಡಬೇಕು, ಗುಣಾತ್ಮಕ ವರ್ಗೀಕರಣ ಎಂದರೇನು ಅದಕ್ಕೆ ಉದಾಹರಣೆ ಕೊಡಬೇಕು, ಹಾಗೆ ಪರಿಮಾಣಾತ್ಮಕ ವರ್ಗೀಕರಣ ಅಂದ್ರೇನು ಅದಕ್ಕೆ ಉದಾಹರಣೆ ಕೊಡಬೇಕು. ಹೀಗೆ 4 ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ, ಚಲಕ ಎಂದರೇನು? ಸತತ ಮತ್ತು ಅಸತತ ಚಲಕದ ನಡುವಿನ ವ್ಯತ್ಯಾಸ ಬರೆಯಿರಿ. ಚಲಕ ಎಂದರೇನು? ಸತತ ಮತ್ತು ಅಚಲಕದ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳ್ತಾರೆ. ಆಗ ಚಲಕ ಅಂತ ಹೇಳಿದ್ರೆ ಒಂದು ಗೊತ್ತಾದ ಕಾಲಾವಧಿಯಲ್ಲಿ ತನ್ನ ಮೌಲ್ಯದಲ್ಲಿ ಬದಲಾವಣೆಯನ್ನು ಆಗ್ತಾ ಇರುವಂತಹ ಸಂಗತಿಯನ್ನ ಚಲಕ ಅಂತ ಕರಿತೀವಿ. ಆ ಸತತ ಚಲಕ ಅಂತ ಹೇಳಿದ್ರೆ ಯಾವ ಚಲಕವು ಪೂರ್ಣಾಂಕದ ಜೊತೆಗೆ ಭಿನ್ನ ರಾಶಿ ಅಥವಾ ದಶಮಾಂಶಗಳಲ್ಲಿ ವ್ಯಕ್ತಪಡಿಸಬಹುದು. ಪೂರ್ಣಾಂಕಗಳಲ್ಲಾದ್ರೂ ಆಗಿರ್ಬೋದು ಅಥವಾ ದಶಮಾಂಶ ಪದ್ಧತಿಗಳಲ್ಲಾದ್ರೂ ಆಗಿರ್ಬೋದು. ಹಾಗೆ ವ್ಯಕ್ತಪಡಿಸ